ಹೌದಾ? ಲಾಸ್ಟ್ ಕ್ಲಾಸಲ್ಲಿ ನಾವೆಲ್ಲರೂ ಇಂಟ್ರೊಡಕ್ಷನ್ ಆಫ್ ಫಿಸಿಕ್ಸ್ ಅನ್ನು ಕಲ್ತಿದ್ದೀವಿ ಮತ್ತು ಫಿಸಿಕ್ಸ್ ಅಲ್ಲಿ ಬರುವಂತಹ 15 ಟಾಪಿಕ್ಗಳು, ಆ ಪ್ರತಿಯೊಂದು ಟಾಪಿಕ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ, ಬೋತ್ ಫಾರ್ ದ ಥಿಯರಿ ಆಸ್ ವೆಲ್ ಆಸ್ ದಿ ನೀಟ್. ಸೊ ಪ್ರತಿಯೊಂದು ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲವನ್ನ ಇಂಟ್ರೊಡಕ್ಟರಿ ಕ್ಲಾಸಲ್ಲಿ ಕಲ್ತಿದ್ದೀವಿ. So today I am going to start one of the basic topic for the physics. ಯಾವುದು ಅಂತಂದ್ರೆ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಟಾಪಿಕ್. ಟಾಪಿಕ್ ನಂಬರ್ 3, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ನೀವೆಲ್ಲರೂ 9th ಅಲ್ಲಿ ಕಲ್ತಂತಹ ದಿ ಮೋಷನ್ ಅನ್ನುವಂತಹ ಟಾಪಿಕ್ ಅನ್ನೇ ಇಲ್ಲಿ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ 9th ಅನ್ನ ರಿವೈಂಡ್ ಮಾಡ್ಕೊಂಡ್ಬಿಟ್ರೆ ಈ ಟಾಪಿಕ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಟಾಪಿಕ್ ನಂಬರ್ 3, ಮೋಷನ್ ಇನ್ ಅ straight line. Motion in a straight line. Okay, so let us start the topic. First word, that is motion. What do you mean by the motion? Motion antandre ಏನು? What is motion? So whenever object changes its position with respect to time, then that object is said to be in motion. What is motion? Whenever an object changes its position with respect to time, then it is called as the motion. Okay, what is motion? Whenever an object changes its position with respect to time. Whenever an object changes its position with respect to time, then the object is said to be in motion ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಾನು ಐ ಆಮ್ ಹಿಯರ್ at a time 8, ನಾನು ಇಲ್ಲಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಆಫ್ಟರ್ 8.5 minutes I remain here, it means that I am at rest. Okay, so at some time t1 I am here, at some time t2 I am here. It means that I changed my position from that point to this point. It means that I am in motion. This board is at rest because it is not changing its position. Artha aitalla? But I am in motion because I am continuously changing my position. ಈ ಬೋರ್ಡ್ ರೆಸ್ಟ್ ಒಳಗಿದೆ. ಯಾಕೆ? ಅದು ಫಿಕ್ಸ್ಡ್ ಇದೆ, ಅದು ತನ್ನ ಪೊಸಿಷನ್ ಅನ್ನು ಚೇಂಜ್ ಮಾಡ್ತಾ ಇಲ್ಲ. ಬಟ್ ವೇರ್ ಐ ಆಮ್ ಇನ್ ಮೋಷನ್, ಯಾಕೆ? ಬಿಕಾಸ್ ನಾನು ನನ್ನ ಪೊಸಿಷನ್ ಅನ್ನ, ಸ್ಥಾನವನ್ನ ಪದೇ ಪದೇ ಬದಲಾಯಿಸ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ದಟ್ ಈಸ್ ಮೋಷನ್. ಅರ್ಥ ಆಯ್ತಾ? ವಾಟ್ ಈಸ್ ಮೋಷನ್? Whenever an object changes its position with respect to time, then the object is said to be in motion. ತಿಳಿತಾಪಿ? ತಿಳಿದು. ಓಕೆ, ಹಂಗಿದ್ರೆ ಇದು ಮೋಷನ್ ಏನ್ರಿ? ಇದು ಮೋಷನ್ ಆಗ್ತದ? ಆಗಲ್ಲ. ಯಾಕೆ? ಪೊಸಿಷನ್ ಸೇಮ್ ಇದೆ, ಪೊಸಿಷನ್ ಚೇಂಜ್ ಆಗಿಲ್ಲ. ಇದು ಮೋಷನ್ ಅಲ್ಲ, ಇದು ಮೊಮೆಂಟ್ ಅನ್ಸ್ಕೊಳ್ತದೆ. ಅರ್ಥ ಆಯ್ತಾ? ಓಕೆ ಓಕೆ, ಒಟ್ಟಿನಲ್ಲಿ ಸ್ಥಾನದಲ್ಲಿ ಬದಲಾವಣೆ ಆಗಬೇಕು. ಓಕೆ, next definition is rest. What is rest? Rest ಅಂತಂದ್ರೆ whenever an object changes its position with respect to time, then the object is said to be in motion. But ಅದರ ಅಪೋಸಿಟ್, ಇದು ಅತ್ತೆ ಇದು ಸೊಸೆ. ಹೇಗೆ? whenever an object do not changes
are fixed to a position with respect to time. Whenever an object do not change or fixed its position with respect to time, then the object is said to be at rest ಅಂತೀವಿ. What is rest? ನೋಡು, whenever an object confined or object is fixed or do not change its position, then the object is said to be at rest. ಆಬ್ಜೆಕ್ಟ್ ಅನ್ನು ನಾವೇನು ಹೇಳ್ತೀವಿ, ರೆಸ್ಟ್ ಒಳಗದ ಅಂತ ಕರಿತೀವಿ. ತಿಳಿತಾ? ಎರಡು ಡೆಫಿನಿಷನ್ ಅರ್ಥ ಆಗಿದೆಲ್ಲ, ಮೋಷನ್ ಇನ್ನೊಂದು ರೆಸ್ಟ್. ಓಕೆ, ಇವೆಲ್ಲ ನಾವು ಮೋಷನ್, ರೆಸ್ಟ್ ಇವೆಲ್ಲವನ್ನ ಫಿಸಿಕ್ಸ್ ನ ಒಂದು ಶಾಖೆಯಲ್ಲಿ ಸ್ಟಡಿಯನ್ನ ಮಾಡ್ತೀವಿ. ಇಟ್ ಈಸ್ ಸ್ಟಡಿಡ್ ಅಂಡರ್ ಸಮ್ ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಈಸ್ ಕಾಲ್ಡ್ ಆಸ್ ದಿ ಮೆಕ್ಯಾನಿಕ್ಸ್. ಹಂಗಿತ್ತಂದ್ರೆ ವಾಟ್ ಡು ಯು ಮೀನ್ ಬೈ ದಿ ಮೆಕ್ಯಾನಿಕ್ಸ್? ಮೆಕ್ಯಾನಿಕ್ಸ್ ಅಂತಂದ್ರೆ ಮೆಕ್ಯಾನಿಕ್ಸ್ ಮೀನ್ಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್, in which a branch of physics in which there is the study of branch of physics in which there is a study of an object at rest or in motion. Okay, so what is the mechanics? Mechanics is the branch of physics in which there is the study of an object at rest or in motion. ಒಂದು ಆಬ್ಜೆಕ್ಟ್ ರೆಸ್ಟ್ ಒಳಗಿತ್ತಂದ್ರೆ ಅದರ ಬಗ್ಗೆ ಅಥವಾ ಮೋಷನ್ ಒಳಗಿತ್ತಂದ್ರೆ ಅದರ ಬಗ್ಗೆ ಸ್ಟಡಿ ಮಾಡುವಂತಹ ಭೌತಶಾಸ್ತ್ರದ ಶಾಖೆಗೆ ಮೆಕ್ಯಾನಿಕ್ಸ್ ಅಂತೀರಿ. ಮೆಕ್ಯಾನಿಕ್ಸ್ ಅಂತಂದ್ರೆ ಏನು? ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ which deals with the study of an object. Branch of physics which deals with the, okay, ಇದೊಂದು ವರ್ಡ್ ಚೇಂಜ್ ಮಾಡಿಬಿಡ್ತೀನಿ, which deals with the study of an object at rest or in motion is called as the mechanics ಅಂತ ಕರೀತೀವಿ. ಅರ್ಥ ಆಯ್ತಪ್ಪಿ? ಮೆಕ್ಯಾನಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಓಕೆ, ಅಗೇನ್ ಈ ಮೆಕ್ಯಾನಿಕ್ಸ್ ಅಲ್ಲಿ ಮತ್ತೆ ಎರಡು ಸಬ್ ಬ್ರಾಂಚ್ ಅನ್ನ ಮಾಡ್ತೀವಿ. ಮೆಕ್ಯಾನಿಕ್ಸ್ ಅಲ್ಲಿ ಮತ್ತೆ ಎರಡು ಸಬ್ ಬ್ರಾಂಚ್ ಮಾಡ್ತೀವಿ. ಯಾವುದು? ಒಂದು ಸ್ಟ್ಯಾಟಿಕ್ಸ್, ಇನ್ನೊಂದು ಡೈನಾಮಿಕ್ಸ್. ಒಂದು ಸ್ಟ್ಯಾಟಿಕ್ಸ್, ಇನ್ನೊಂದು ಡೈನಾಮಿಕ್ಸ್. ಅರ್ಥ ಆಯ್ತಾ? ಸ್ಟ್ಯಾಟಿಕ್ಸ್ ಅಂತಂದ್ರೆ ಏನು ನೋಡಿ, ಇಲ್ಲೇ ಇರ್ತದೆ ಡೆಫಿನಿಷನ್. ಅ ಬ್ರಾಂಚ್ ಆಫ್ ಫಿಸಿಕ್ಸ್ which deals with the study of an object at rest or in motion. ರೆಸ್ಟ್ ಒಳಗಿತ್ತು ಅಂದ್ರೆ ಸ್ಟ್ಯಾಟಿಕ್ಸ್, ಮೋಷನ್ ಒಳಗಿತ್ತು ಅಂತಂದ್ರೆ ಡೈನಾಮಿಕ್ಸ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ಸ್ಟ್ಯಾಟಿಕ್ಸ್ ಅನ್ನ ಯಾವ ರೀತಿ ಡೆಫಿನಿಷನ್ ಹೇಳ್ತೀರಿ? ಆ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ which deals with the study of an object at rest. Deals with the study of an object at rest is called as the
ಸ್ಟಾಟಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಡೈನಾಮಿಕ್ಸ್ ಈಗ ಆಗಾಂಶ ಡೆಫಿನಿಷನ್ ಹೇಳ್ಬೋದಲ್ಲ? ಸ್ಟಾರ್ಟ್ ಮಾಡಿ. A branch of physics, branch of mechanics which deals with the study of an object in motion. Dynamics. ಹೌದಲ್ಲ? ಹೇಳಿ. A branch of mechanics which deals with the study of an object, which deals with the study of an object in motion is called as the dynamics. Dynamics ಅಂದ್ರೆ to move ಅಂತ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಇವೆಲ್ಲ ಬೇಸಿಕ್ ಡೆಫಿನಿಷನ್. ಇವತ್ತು ಹೇಳೋದು ಪೂರ್ತಿ ಬೇಸಿಕ್ ಡೆಫಿನಿಷನ್ಗಳೇ ಬರ್ತಾವೆ. ಓಕೆ, ಅರ್ಥ ಆಗಿದೆನಾ? ಏನೇನು ಕಲ್ತ್ರಿ? ಮೋಷನ್ ಅಂತಂದ್ರೆ ಏನು ಕಲ್ತ್ರಿ, ರೆಸ್ಟ್ ಅಂದ್ರೆ ಏನು ಕಲ್ತ್ರಿ, ಮೆಕ್ಯಾನಿಕ್ಸ್ ಕಲ್ತ್ರಿ, ಸ್ಟಾಟಿಕ್ಸ್ ಅಂದ್ರೆ, ಡೈನಾಮಿಕ್ಸ್ ಅಂದ್ರೆ. ಓಕೆ, ಒಂದೊಂದಾಗಿ ಹೋಗೋಣ. ಮೋಷನ್, whenever an object changes its position with respect to time, then the object is said to be in motion. ಯಾವಾಗ ಒಂದು ವಸ್ತು ಸಮಯಕ್ಕೆ ತಕ್ಕಂತೆ ತನ್ನ ಸ್ಥಾನದಲ್ಲಿ ಬದಲಾವಣೆಯನ್ನ ಮಾಡ್ತದೋ ಅದನ್ನ ನಾವೆಂತ ಕರಿತೀವಿ? ಅವಾಗ ಆಬ್ಜೆಕ್ಟ್ ಮೋಷನ್ ಒಳಗದ ಅಂತ ಹೇಳ್ತೀವಿ. ಓಕೆ, another one, rest. What is rest? Whenever an object is fixed or do not changing its position, then the object is said to be at rest. Mechanics. What is mechanics? A branch of physics which deals with the study of an object at rest or in motion is called as the mechanics. Okay, so ಒಂದು ವಸ್ತುವಿನ ನಿಶ್ಚಲ ಸ್ಥಿತಿ ಅಥವಾ ಚಲನ ಸ್ಥಿತಿಯನ್ನ ಅಭ್ಯಸಿಸುವಂತಹ ಒಂದು ಭೌತಶಾಸ್ತ್ರದ ಶಾಖೆಗೆ ಮೆಕ್ಯಾನಿಕ್ಸ್ ಅಂತ ಕರೀತೀವಿ. There are two sub branches in mechanics. One is the statics, another one is the dynamics. One is statics, another dynamics. What is statics? A branch of mechanics which deals with the study of an object at rest is called as the statics. ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಒಂದು ವಸ್ತುವಿನ ಬಗ್ಗೆ ಅಭ್ಯಸಿಸುವಂತಹ ಒಂದು ಶಾಖೆಗೆ ಸ್ಟ್ಯಾಟಿಕ್ಸ್ ಅಂತ ಕರೀತೀರಿ. ಡೈನಾಮಿಕ್ಸ್, ಚಲನ ಸ್ಥಿತಿಯಲ್ಲಿರುವಂತಹ ಒಂದು ವಸ್ತುವಿನ ಬಗ್ಗೆ ಅಭ್ಯಸಿಸುವಂತಹ ಒಂದು ಶಾಖೆಗೆ ಡೈನಾಮಿಕ್ಸ್ ಅಂತ ಕರೀತೀರಿ. ಡೈನಾಮಿಕ್ಸ್ ಅಂತೀರಿ. ತಿಳಿತಾ? ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ಮುಂದಿನ ಕ್ಲಾಸ್ಗೆ ಹೋಗೋಣ. ಸೊ ಏನು ಏನು ಕಲ್ತ್ರಿ? ಈಗ ಮೆಕ್ಯಾನಿಕ್ಸ್ ಕಲ್ತ್ರಿ. ಮುಖ್ಯವಾಗಿ ಮೆಕ್ಯಾನಿಕ್ಸ್ ಕಲ್ತ್ರಿ. ಮೆಕ್ಯಾನಿಕ್ಸ್ ಅಲ್ಲಿ ಅಗೇನ್ ಯು ಕ್ಲಾಸಿಫೈಡ್ ಇಟ್ ಇಂಟು ಟೂ ಬ್ರಾಂಚಸ್. One is the statics, another one is the dynamics ಕಲ್ತ್ರಿ. ಓಕೆ, ಸ್ಟ್ಯಾಟಿಕ್ಸ್ ಅಂದ್ರೆ ಏನು ಅಂತ ಕಲ್ತ್ರಿ, ಡೈನಾಮಿಕ್ಸ್ ಅಂದ್ರೆ ಏನು ಅಂತ ಕಲ್ತ್ರಿ. ಅಗೇನ್ ದಿಸ್ ಡೈನಾಮಿಕ್ಸ್ ಈಸ್ ಕ್ಲಾಸಿಫೈಡ್ ಇಂಟು ಮತ್ತೆ ಟೂ ಬ್ರಾಂಚಸ್. ಡೈನಾಮಿಕ್ಸ್ ಅನ್ನ ಮತ್ತೆ ಎರಡು ಬ್ರಾಂಚ್ಗಳಾಗಿ ಡಿವೈಡ್ ಮಾಡ್ತೀರಿ. That is, one is the kinetics, ಇನ್ನೊಂದು ಕೈನೆಮೆಟಿಕ್ಸ್. ಒಂದು ಕೈನೆಟಿಕ್ಸ್, ಇನ್ನೊಂದು ಕೈನೆಮ್ಯಾಟಿಕ್ಸ್ ಅಂತೇಳಿ ಎರಡು ಬ್ರಾಂಚ್ಗಳಾಗಿ ಮತ್ತೆ ಏನ್ ಮಾಡ್ತೀರಿ? ಸಬ್ ಡಿವೈಡ್ ಅನ್ನ ಮಾಡ್ತೀರಿ. ಅರ್ಥ ಆಯ್ತಾ? ಸೊ ಹಂಗಿತ್ತಂತಂದ್ರೆ ಕೈನೆಟಿಕ್ಸ್ ಅಂದ್ರೆ ಏನು, ಕೈನೆಮೆಟಿಕ್ಸ್ ಅಂತಂದ್ರೆ ಏನು? ಓಕೆ, ಅದನ್ನ ಸ್ಟಡಿ ಮಾಡೋಣ ಈಗ.
ಯಾವುದು ಕೈನೆಟಿಕ್ಸ್. ವಾಟ್ ಈಸ್ ಕೈನೆಟಿಕ್ಸ್? ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಅಂದ್ರೆ ಅಥವಾ ಮೆಕ್ಯಾನಿಕ್ಸ್ ಅಂದ್ರೆ ಮೆಕ್ಯಾನಿಕ್ಸ್ ಅಂತೀನ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ which deals with the study of an object, which deals with the study of an object in motion. ಯಾಕೆ ಡೈನಾಮಿಕ್ಸ್ ಅದಲ್ಲ, in motion. A branch of mechanics which deals with the study of an object in motion. Yeah, with considering cause for its motion. With considering cause for its motion. With considering cause for its motion is called as the kinetics. ಅಂದ್ರೆ ಇದು ಇಲ್ಲಿ ಏನಾಗ್ತದ, ಒಂದು ಆಬ್ಜೆಕ್ಟ್ ಚಲನ ಸ್ಥಿತಿಯಲ್ಲಿರುವಂತ ಒಂದು ಆಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬಟ್ ಏನ್ ಕನ್ಸಿಡರ್ ಮಾಡ್ತೀವಿ? ಆ ಚಲನೆಗೆ ಕಾರಣವನ್ನ ತಿಳ್ಕೊಂಡು ಸ್ಟಡಿ ಮಾಡ್ತೀವಿ. ದಟ್ ಇಸ್ ಕೈನೆಟಿಕ್ಸ್. ಚಲನೆಗೆ ಕಾರಣವನ್ನ ತಿಳ್ಕೊಂಡು ಸ್ಟಡಿ ಮಾಡಿದ್ರೆ ಕೈನೆಟಿಕ್ಸ್, ತಿಳ್ಕೊಳ್ಳೋದನ್ನ ಸ್ಟಡಿ ಮಾಡಿದ್ರೆ ಕೈನೆಮೆಟಿಕ್ಸ್. Okay, a branch of mechanics which deals with the study of an object in motion with considering cause for its motion. With considering cause for its motion is called as the kinetics. Okay, next ಇನ್ನೊಂದು ಬಂತು ಕೈನೆಮೆಟಿಕ್ಸ್. ಹಂಗಂದ್ರೆ ಇದು ಕೂಡ a branch of mechanics which deals with the study of an object in motion without considering its cause for the motion. Without considering the cause for its motion. Okay, without considering the cause of its motion. Okay, that is called as the ಕೈನೆಮೆಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ನಾವು ಮೆಕ್ಯಾನಿಕ್ಸ್ ಅಲ್ಲಿ. ಈ ಮೆಕ್ಯಾನಿಕ್ಸ್ ಅಲ್ಲಿ ಮುಖ್ಯವಾಗಿ ನಮಗೆ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್, ಓಕೆ, ಅಂಡ್ ಲಾಸ್ ಆಫ್ ಮೋಷನ್ ಅನ್ನುವಂಥ ಟಾಪಿಕ್ಗಳು ಬರ್ತಾವೆ. ಯಾವ್ಯಾವು? ಮೋಷನ್ ಇನ್ ಪ್ಲೇನ್, ಮೋಷನ್ ಇನ್ ಸ್ಟ್ರೇಟ್ ಲೈನ್, ಲಾಸ್ ಆಫ್ ಮೋಷನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಇವೆಲ್ಲ ಎಲ್ಲಿ ಬರ್ತಾವು? ಇವೆಲ್ಲ ಮೆಕ್ಯಾನಿಕ್ಸ್ ಅಲ್ಲೇ ಬರ್ತಾವೆ. ಓಕೆ, ಇವೆಲ್ಲ ಮೆಕ್ಯಾನಿಕ್ಸ್ ಅಲ್ಲಿ. ಸೊ ಯಾವ್ಯಾವು? ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಅಂಡ್ ಲಾಸ್ ಆಫ್ ಮೋಷನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಇಷ್ಟು ಟಾಪಿಕ್ಗಳು ಬರ್ತಾವು. ಅದಕ್ಕೆ ಇಂಟ್ರೊಡಕ್ಷನ್ ಇಷ್ಟು ತಿಳಿತಾ. ಈಗ ಅಗೇನ್ ಮೋಷನ್ ಅನ್ನ 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್, 3 ಡೈಮೆನ್ಷನಲ್ ಮೋಷನ್ ಅಂತೇಳಿ 3 ರೀತಿಯಲ್ಲಿ ಅದನ್ನ ವಿಂಗಡಣೆಯನ್ನ ಮಾಡ್ತೀವಿ. ಓಕೆ, ಒಂದು ನೋಟ್ ಹಾಕೋತಿದ್ದೀನಿ ಅಂದ್ರೆ ಹಾಕೋರಿ ನೀವು. ಓಕೆ, ಟೇಕ್ 1 minute ಟೈಮ್ ಅಂಡ್ ಅದನ್ನು ಹಾಕೊಂಡ್ಬಿಡಿ.
ಓಕೆನಾ, ತೆಗೆದುಬಿಡೋಣ ಈಗ. ಸೊ ಅಗೇನ್ 3 ಟೈಪ್ಸ್ ಮೋಷನ್ ಅನ್ನು ಕಲಿತೀವಿ. ಯಾವ್ಯಾವ ಅಂತ ಹೇಳ್ತೀನಿ. 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್, 3 ಡೈಮೆನ್ಷನಲ್ ಮೋಷನ್. ಫಸ್ಟ್ ಅದರಲ್ಲಿ 1 ಡೈಮೆನ್ಷನಲ್ ಮೋಷನ್. ಓಕೆ, ಇನ್ನೊಂದು 2 dimensional motion. Next one is the 3